ಎಲ್ಲ ನನ್ನ ಆತ್ಮೀಯರಿಗೂ ನಮಸ್ಕಾರ. ಇವತ್ತು ನಾನು ಸ್ಪೆಷಲ್ ನಮ್ಮ ಮನೇಲಿ ಸಂಡೇ ಸ್ಪೆಷಲು ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ಮಲೆನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿ ಇದು. ರಾತ್ರಿ ಅನ್ನ ಉಳಿದಿರುತ್ತಲ್ಲ, ಅದನ್ನು ತೆಗೆದು ಮಿಕ್ಸಿಲಿ ರುಬ್ಕೋಬೇಕು. ನಾವೆಲ್ಲ ಮೊದಲು ಕೈಲೆಲ್ಲ ನಮ್ಮ ಅಮ್ಮವರೆಲ್ಲ ಕೈಲೇ ಅದನ್ನು ನಾದ್ಕೊಳ್ಳೋರು. ಈಗ ಮಿಕ್ಸಿ ಇರೋದ್ರಿಂದ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರೆ ನಾನು ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕಿಬಿಟ್ಟು ರುಬ್ಬಿದೆ ನೋಡಿ. ರುಬ್ಕೋಬೇಕು, ಪೂರ್ತಿ ನುಣ್ಣಗೆ ರುಬ್ಬಾರ್ದು, ಒಂದು 80% ರುಬ್ಕೋಬೇಕು. ಈಗ ಬಾಣಲಿಗೆ ಹಾಕ್ಕೊಂಡೆ. ಮೊದಲೆಲ್ಲ ಮರ್ಗೆ ಅಂತ ಬರೋದು, ಅದರಲ್ಲಿ ಮಾಡೋರು, ಅನ್ನ ಹಾಕ್ಕೊಂಡು ಕಲಿಸೋರು. ನಾನೀಗ ಬಾಣಲಿ ಇಟ್ಕೊಂಡು ಹಾಕಿದ್ದೀನಿ. ಒಂದು ಕಪ್ಪು ಇದು ಹಿಟ್ಟು ಹಾಕ್ಕೊಂಡೆ. ಒಂಚೂರು ಕೈ ನೆನೆಯೋಕ್ಕೋಸ್ಕರಾಗಿ ನೀರು ಹೆಚ್ಕೊಂಡೆ ಅಷ್ಟೇ. ಈಗ ನೀರು ಅನ್ನದಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದರಲ್ಲೇ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ತೆಳುವಾಗಿಬಿಡುತ್ತೆ. ಏಕೆಂದರೆ ಕೈಲಿ ಬ್ಯಾಲೆನ್ಸ್ ಮಾಡಿ ರೊಟ್ಟಿ ಅಗಲ ಮಾಡಬೇಕಲ್ಲ, ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದಬೇಕು. ಸುಮ್ಮನೆ ಕಲಿಸೋದಲ್ಲ, ಚೆನ್ನಾಗಿ ನಾದಬೇಕು. ಅದು ಮಿಕ್ಸ್ ಆಗೋ ಥರ ನೋಡಿ. ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನಾನು. ಎಲ್ಲ ಕ್ಲೀನಾಗಿ ಗಟ್ಟಿಗೆ ಅದರಲ್ಲಿ ಏನು ಅನ್ನದಲ್ಲಿ ನೀರಿನ ಅಂಶ ಇತ್ತು ಅದೆಲ್ಲ ಹಿಟ್ಟಿಗೆ ಮಿಕ್ಸ್ ಆಗಿ ಒಂದು ಹದಕ್ಕೆ ಕಲಿಸ್ಕೊತಾ ಇದ್ದೀನಿ ನೋಡಿ. ಕಲಿಸ್ಕೊಂಡೆ ಚೆನ್ನಾಗಿ ನೋಡಿ. ನಾನು ಒಂಚೂರು ಫಾಸ್ಟ್ ಮಾಡಿದ್ದೀನಿ ಅಷ್ಟೇ, ಏನೇನಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡಿಟ್ಕೋಬೇಕು. ಇನ್ನು ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಒರೆಸ್ಬಿಟ್ಟು, ಹಂಚು ಚಪಾತಿ ಹಂಚಲ್ಲಿ ಮಾಡಬಾರ್ದು, ರೊಟ್ಟಿ ಹಂಚೆ ಸಪ್ರೇಟ್ ಇರುತ್ತೆ, ಅದರಲ್ಲೇ ಮಾಡಬೇಕು. ಈಗ ಒಂದು ರೊಟ್ಟಿಗೆ ಆಗೋಷ್ಟು ಹಿಟ್ಟು ಎತ್ಕೊಂಡೆ ನೋಡಿ. ಈಗ ರೊಟ್ಟಿಗೆ ನಾವು ಏನು ಬೇಕೋ ಇದಕ್ಕೆ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹೆಚ್ಕೋಬಾರ್ದು. ಚೂರು ಕೈ ಒದ್ದೆ ಮಾಡ್ಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಬಿಟ್ಟು ಇವಾಗ ಚೆನ್ನಾಗಿ ನಾದಬೇಕು ನೋಡಿ. ನಾದ್ತಾ ಇದ್ದೀನಿ ನಾನು. ಈಗ ರೌಂಡ್ ಮಾಡಿಕೊಂಡೆ. ಈ ಥರ ರೌಂಡ್ ಮಾಡ್ಕೋಬೇಕು. ಚೆನ್ನಾಗಿ ಒತ್ತಿ ರೌಂಡ್ ಮಾಡಿ ಈ ರೀತಿ ಮಾಡ್ಕೋಬೇಕು. ಒಂಚೂರು ಕೈಗೆ ನೀರು ಹೆಚ್ಕೊಬಿಟ್ಟು ಎತ್ಕೊಳ್ಳಿಲ್ಲ, ಅದು ಅಂಟ್ಕೊಂಬಿಡುತ್ತೆ. ಅಲ್ಲೇ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ರೌಂಡಕ್ಕೆ ತಿರುಗಿಸಿ ಪ್ಲೇಟ್ ಮೇಲೆ. ಅದು ಸೈಡ್ ಓಪನ್ ಆಗಬಾರ್ದು ಅಂತ ಈ ರೀತಿ ಮಾಡೋದು. ಈ ಥರ ಒಂದು ಎಡದೆ ಕೈ ಇದೆಯಲ್ಲ, ಆ ಕೈಲಿ ಸಪೋರ್ಟ್ ತೊಗೊಂಡು ನಾನು ಈ ಥರ ಅಗಲ ಮಾಡ್ಕೊತಾ ಇದ್ದೀನಿ. ಆಗ ರೊಟ್ಟಿ ಕೈಲಿ ಮಾಡೋದಕ್ಕೆ ಅಗಲ ಮಾಡ್ಕೊಳ್ಳೋದು ಸರಿಯಾಗುತ್ತೆ. ಅಂಗೈ ಸಪೋರ್ಟಿಂದ ಮಾಡ್ಕೊತಾ ಇರೋದು. ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಬರುತ್ತೆ, ಅದನ್ನು ತೆಗೆದು ಬಿಡಿ, ಇಲ್ಲಾಂದರೆ ರೊಟ್ಟಿ ದಪ್ಪ ಆಗಿಬಿಡುತ್ತೆ. ಅದನ್ನು ಸೇರಿಸಿ ಮಾಡಿದ್ರೆ ನೋಡಿ ಹಿಂಗೆ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಬಾರ್ದು, ಹೆಚ್ಕೊಂಬಾರ್ದು. ಅಂಟುತ್ತೆ, ಕೈ ಅಂಟ್ತಾ ಇದೆ ಅಂದರೆ ಚೂರು ಹೆಚ್ಕೋಬೇಕು ಅಷ್ಟೇ. ಹಿಂಗೆ ಹೆಚ್ಕೊಂಬಿಟ್ಟು ಈ ಥರ ನಾನು ಹೆಚ್ಕೊಂಡಿಲ್ಲ, ನಾನು ಹಾಗೆ ಮಾಡಿದ್ದೀನಿ. ಕೈಲಿ ಆಲ್ರೆಡಿ ನೀರಿನ ಅಂಶ ಇದೆ, ಅದಕ್ಕೇ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬಂತು. ಒಂಚೂರು ಸೈಡು ಸಹ ಓಪನ್ ಆಗ್ತಾಯಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಹಿಟ್ಟು ಕಲಿಸೋದ್ರ ಮೇಲೆ ಇರೋದು. ಹಿಟ್ಟು ಚೆನ್ನಾಗಿ ಕಲಿಸಿಟ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ. ಓಪನ್ ನೋಡಿ, ಹಂಚು ಕಾಯಕ್ಕೆ ಇಟ್ಕೊಂಡೆ ಹಾಕಿದೆ ಈ ರೀತಿ. ಮತ್ತು ಇನ್ನೊಂದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಬೇಯ್ತಾ ಇದೆ. ಈಗ ಹಾಕ್ತೀನಿ. ಎರಡು ಸೈಡು ಹಂಚು ಮೇಲೆ ಬೇಯಿಸ್ಕೋಬೇಕು. ಪಕ್ಕದಲ್ಲಿ ಈಗ ಗ್ಯಾಸ್ ಹಚ್ಕೊಂಡೆ. ಗ್ಯಾಸ್ ಮೇಲೆ ಬೇಯಿಸ್ತೀನಿ. ಈಗ ಹಳ್ಳಿ ಕಡೆ ಎಲ್ಲ ನಮ್ಮ ಮಲೆನಾಡು ಸೈಡು, ನಮ್ಮ ಚಿಕ್ಕಮಂಗ್ಳೂರು ಸೈಡು, ಸಕಲೇಶ್ಪುರ ಸೈಡೆಲ್ಲ ನಾವು ಮಲೆನಾಡು ಸೈಡ್ ಮಾಡೋದು ಇದೇ ಥರ. ಅಂದರೆ ನಾವು ಕೆಂಡದಲ್ಲಿ ಇದು ಸೌದೆ ಒಲೆ ಯೂಸ್ ಮಾಡೋದ್ರಿಂದ ಸೌದೆ ಒಲೆಯಲ್ಲಿ ಬೇಯಿಸ್ತೀವಿ. ಇಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲಿ ಸೌದೆ ಒಲೆ ಮಾಡೋಣ, ಅದಕ್ಕೆ ನಾವು ಸ್ಟವಲ್ಲೇ ಬೇಯಿಸ್ಕೊತೀವಿ. ಚೆನ್ನಾಗಿ ಈ ಥರ ಸೈಡೆಲ್ಲ ಬೇಯಿಸಬೇಕು. ಅಂಚೆಲ್ಲ ನೀಟಾಗಿ ಬೇಯಿಸಬೇಕು. ತುಂಬ ಬ್ಲ್ಯಾಕ್ ಆಗೋ ಥರ ಕಪ್ಪು ಬರಬಾರ್ದು, ಅದು ಸೀದೋಗ್ಬಿಡುತ್ತೆ. ಕಪ್ಪು ಬಂದರೆ ತುಂಬ ಗಟ್ಟಿಯಾಗುತ್ತೆ. ಚೆನ್ನಾಗಿ ಬೇಯ್ತಿದೆ ನೋಡಿ. ಈ ಥರ ಬೇಯಿಸ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ರೆಡಿ ಆಗ್ತಾಯಿದೆ ನೋಡಿ. ಇಷ್ಟು ರೊಟ್ಟಿ ರೆಡಿ ಆಯ್ತು. ಇವಾಗ ಚಿಕನ್ ಸಾರು ಜೊತೆ ಇವಾಗ ತಿಂದು ಟೇಸ್ಟ್ ಹೆಂಗಿದೆ ಅಂತ ನನ್ನ ಮಗಳು ಹೇಳುತ್ತೆ. ನನ್ನ ಮಗಳು ತಿಂತಾ ಇರೋದು. ನನ್ನ ಮಗಳು ಟೇಸ್ಟು ನೋಡ್ತಾ ಇದ್ದಾಳೆ ನೋಡಿ. ನೀವು ಮಾಡಿಕೊಂಡು ತಿನ್ನಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂಥ ವೀಡಿಯೋಸ್ಗಳಿಗೆ ಇನ್ನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು.